ಮಾಡ್ತಾ ಇದ್ದಾರೆ. ಎಲ್ಲ ಮುದ್ದು ಮಕ್ಕಳು, ಕನ್ಯಾತಿ ಗಣ್ಯರು, ಕನ್ನಡ ಅಭಿಮಾನಿಗಳು ಈ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭಾಶಿಷ ಮಾಗೆ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಸಾರೋಟದ ಮೆರವಣಿಗೆ ವೇದಿಕೆ ಹತ್ರ ಸಾಗ್ತಾ ಇದೆ. ಎಲ್ಲ ಕನ್ನಡ ಮನಸ್ಸುಗಳು, ವಿವಿಧ ವಾದ್ಯವೃಂದಗಳು, ಕುಂಪು ಹೊತ್ತಂತ ಸಹೋದರಿಯರು ಸರ್ವ ಸಮ್ಮೇಳನವನ್ನ ಇದೀಗ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನನ್ನ ಪೂಜ್ಯರಿಗೆ ಹಾಗೂ ಈ ಕಾರ್ಯಕ್ರಮವನ್ನ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡತಕ್ಕಂಥ ಶ್ರೀ ಈರಣ್ಣ ಚಪ್ಪಟ್ಟಿ ಶೆಟ್ಟಿ ಹಾಗೆ ಜಿಲ್ಲಾ ಅಧ್ಯಕ್ಷರು ಹಾಗೆ ಸರ್ವಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತೆ ಇವತ್ತು ನಮ್ಮಲ್ಲಿ 10ನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯೊಂದಿಗೆ ಪೂರ್ಣವಾದಂಥ ಗೋಷ್ಠಿಗಳಿವೆ. ಮೊನ್ನೆ ಒತ್ತೂರು ಇಂದ್ರು ನಮಗೆ ಶರಣ ಸಾಹಿತ್ಯದ ಬಗ್ಗೆ ಒಂದು ಗೋಷ್ಠಿ ಹಾಕಿದೆ ಅಂತ ಹೇಳಿದಾಗ ಒಂದು ಶರಣ ಗೋಷ್ಠಿಯನ್ನು ಇಟ್ಕೊಂಡಿತ್ತು. ಒಂದು ಕವಿಗೋಷ್ಠಿ ಇದೆ, ಒಂದು ಜಾನಪದ ಗೋಷ್ಠಿ ಇದೆ, ತದನಂತರ ಬಹಿರಂಗ ಸಭೆ ಇದೆ, ತದನಂತರ ಸಮಾರೋಪ ಸಮಾರಂಭ ಇದೆ, ತದನಂತರ 3 ಗಂಟೆವರೆಗೆ ರಾತ್ರಿ ಮನರಂಜನೆಯ ಕಾರ್ಯಕ್ರಮಗಳು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಲಾವಿದರು ಈ ವೇದಿಕೆಯಲ್ಲಿ ಬಂದು ತಮ್ಮ ಪ್ರದರ್ಶನವನ್ನು ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ದುಬೈದಲ್ಲಿ ನೃತ್ಯ ಮಾಡಿದಂಥ ನೃತ್ಯ ತಂಡ ಇಂದು ನಿಮ್ಮ ಗ್ರಾಮಕ್ಕೆ ಬರ್ತಾ ಇದೆ. ಕರ್ನಾಟಕ ರಾಜ್ಯಕ್ಕೆ ರೂಪಕವನ್ನು ಮಾಡಿದಂಥ ತಾಳಿಕೋಟೆಯ ಒಂದು ತಂಡ ಈ ವೇದಿಕೆಗೆ ಬರ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನೆಲ್ಲ ಸುಮಾನಪ್ಪನವ್ರಿಗೆ ಹೇಳಿದ್ದೇನೆ, ಅಪ್ಪಾರಿ ಊರಾಗ ಮಂದಿಗೆಲ್ಲ ಕೊಂಡಿ ಹಾಕಿಸ್ರಿ ಅಥವಾ ಕೀಲಿರಿ ಹಾಕಿಸ್ರಿ, ಯಾರೂ ಅಲ್ಲಿ ಹಚ್ಚಬೇಡ್ರಿ. ಇವತ್ತ ಲತ್ತಮ್ಮ ದೇವಿ ತಾಯಿ ನಿಮಗೆ ಪ್ರಸಾದ ನೀಡ್ತಾ ಇದ್ದಾಳೆ, ಇಲ್ಲಿ ಬನ್ನಿರಿ, ಯಾರೂ ಹೋಗ್ಬೇಡಿ. ಯಾವುದೇ ಭಾವನೆಗಳನ್ನು ದೃಢೀಕರಿಸಲು ನಮಗೆ ಅತಿ ಮುಖ್ಯವಾದದ್ದು ಅದು ಭಾಷೆ, ಅದರಲ್ಲಿ ಮಾತೃಭಾಷೆ ಮೂಲಕ ಮಾತ್ರ ಅದು ಸಂಪೂರ್ಣ ಸಾಧ್ಯವೆಂದು ನಾನು ಹೇಳಲು ಬಯಸುತ್ತೇನೆ. ಕನ್ನಡ ನಾಡು ನುಡಿ ಜಲ ಸಂರಕ್ಷಣೆಯನ್ನು ಮಾಡುವುದು ನಮ್ಮೆಲ್ಲರ ಹೊಣೆಯೆಂದು ಇಂಥ ಸಮ್ಮೇಳನವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಇವತ್ತೊಂದು ಎಲ್ಲ ಶಾಲೆಯ ಗುರುಗಳು, ಗುರುಮಾತೆಯರು ಜವಾಬ್ದಾರಿಯುತವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಸಹಕಾರವನ್ನು ಕೊಟ್ಟು ಈ ಸಣ್ಣ ಗ್ರಾಮದಲ್ಲಿ ಭೌತಿಕ ಬೆಳವಣಿಗೆಯ ಜಾಗತ ಮಟ್ಟದಲ್ಲಿ ಪುನರುಜ್ಜೀವನ ಕಾಲವೆಂದು ಕರೆಯುತ್ತೇವೆ. ಆದರೆ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣ ಮಾಡಿದ ಕ್ರಾಂತಿಯು ಯಾವುದೇ ಕ್ರಾಂತಿ ಮತ್ತು ಬೆಳವಣಿಗೆಗೆ ಸರಿಸಾಟಿಯಾಗುವುದಿಲ್ಲವೆಂದು ಹೆಮ್ಮೆಯಿಂದ ಹೇಳಬೇಕಾಗುತ್ತದೆ. ಎಲ್ಲರನ್ನು ಒಪ್ಪಿಕೊಂಡು ಸರಿ ಸಮಾನತೆಯ ಬೀಜವನ್ನು ಬಿತ್ತಿ ಉತ್ತಿ ಬಸವಣ್ಣ ಬೆಳೆದ ಬೆಳೆಯು ಇಂದಿಗೂ ಜಗವನ್ನು ಬೆಳಗುತ್ತಲೇ ಇದೆ. ಇನ್ನು ಪ್ರಸ್ತುತ ಸಂಬಂಧಕ್ಕೆ ಸರಿಹೊಂದುವಂತೆ ಹೇಳಬೇಕೆಂದರೆ ಕನ್ನಡವನ್ನು ಗಟ್ಟಿಗೊಳಿಸಿ ವಚನ ಸಾಹಿತ್ಯವನ್ನು ರಚಿಸಿದ ವಚನಕಾರರು ಮಾಡಿದ್ದನ್ನು ಮತ್ಯಾರೂ ಮಾಡಿರಲಿಕ್ಕೆ ಸಾಧ್ಯವಿಲ್ಲ. ಕನ್ನಡವನ್ನು ಸರಳ ಮಾಡಿ ಕೊರಳಿಗೆ ಹಾರವನ್ನಾಗಿಸಿ ಬೆರಳ ಕಚ್ಚುವಂತೆ ಮಾಡಿದ್ದು ನಿಜಕ್ಕೂ ಅದ್ಭುತ, ಅಪೂರ್ವ, ಅವಿಸ್ಮರಣೀಯ. ಎಲ್ಲಿಯ ಕಾಶ್ಮೀರ, ಎಲ್ಲಿಯ ಅಫ್ಘಾನಿಸ್ತಾನ, ಮರುಳು ಶಂಕರರು ಬಂದರು, ಮಾದಾರ ಚೆನ್ನಯ್ಯ ಬಂದರು.